ಹಾಯ್ ಹಲೋ ನಮಸ್ಕಾರ. ಈ ದಿನ ನಾವು ಗೋಬಿ ಚಿಲ್ಲಿ ಅಥವಾ ಗೋಬಿ ಮಂಚೂರಿನ ಮಾಡ್ಕೊಳ್ಳೋಣ. ಅದರ ಸ್ಪೆಷಲ್ ಏನಪ್ಪ ಅಂತಂದರೆ, ಇಲ್ಲಿ ನಾವು ಗೋಬಿಗಳನ್ನ ಡೀಪ್ ಫ್ರೈ ಮಾಡ್ತಾ ಇಲ್ಲ. ಇದು ಡಯಟ್ ಪ್ರಿಯರಿಗೆ ಬಹಳ ಆರೋಗ್ಯಕರವಾದ ರೆಸಿಪಿಯಾಗಿದೆ. ಬನ್ನಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಮೊದಲಿಗೆ ನಾವು ಗೋಬಿ ಅಥವಾ ಹೂಕೋಸನ್ನು ತೆಗೆದುಕೊಳ್ಳೋಣ. ಈ ಹೂಕೋಸನ್ನು ಒತ್ತಾಗಿರೋದನ್ನೇ ತೊಗೋಬೇಕಾಗುತ್ತೆ. ಅದನ್ನು ಎಲ್ಲವನ್ನು ಬಿಡಿಸಿಟ್ಕೊಂಡ್ಬಿಟ್ಟು ತೊಳೆದಿಟ್ಕೊಂಬಿಡೋಣ ಒಂದು ಸಲ. ಮೊದಲು ನಾನು ಒಂದು 4-5 ಬ್ಯಾಡಗಿ ಮೆಣಸಿನ್ಕಾಯಿನ ಬಿಸಿನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ. ಹೂಕೋಸಲ್ಲಿ ತುಂಬ ಹುಳುಗಳು ಇರೋದರಿಂದ ನಾವು ಅದನ್ನು ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಕೋಬೇಕಾಗುತ್ತೆ. ಅದಕ್ಕೆ ನಾನು ಬಿಸಿನೀರಿಗೆ ಉಪ್ಪು ಹಾಗೂ ಅರಿಶಿನ ಹಾಕ್ಕೊಂಡು ಈ ಬಿಡಿಸಿಟ್ಟಿರೋವಂಥ ಹೂಕೋಸನ್ನೆಲ್ಲ ಅದರಲ್ಲಿ ಹಾಕಿಬಿಟ್ಟು ಒಂದು 10 ನಿಮಿಷಗಳ ಕಾಲ ಹಾಗೆ ಅದನ್ನು ಬಿಟ್ಟು ಬಿಡೋಣ. ಇಲ್ಲಿ ರೆಡ್ ಚಿಲ್ಲಿ ಪೇಸ್ಟ್ ಮಾಡ್ಕೊಳ್ಳೋದಕ್ಕೆ ನಾನು ಒಂದು 10 ಎಸಳು ಬೆಳ್ಳುಳ್ಳಿ, 1 ಇಂಚಷ್ಟು ಹಸಿ ಶುಂಠಿನ ಸಣ್ಣಗೆ ಹಚ್ಚಿ ಹಾಕ್ಕೊಳ್ತಾ ಇದ್ದೀನಿ. ನೆನೆಸಿಟ್ಕೊಂಡಿರೋ ಅಂಥ ಬ್ಯಾಡಗಿ ಮೆಣಸಿನ್ಕಾಯಿಯು ಇದಕ್ಕೆ ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಇದನ್ನು ರುಬ್ಬಿಟ್ಕೊಳ್ಳೋಣ. 10-15 ನಿಮಿಷ ಆಗಿದೆ. ನಾವು ಈ ನೆನೆಸಿಟ್ಟಿರುವಂತಹ ಹೂಕೋಸನ್ನೆಲ್ಲ ಸೋಸಿಟ್ಕೊಂಡ್ಬಿಡೋಣ. ಮತ್ತೊಂದು ಸಲ ಇದನ್ನು ತಣ್ಣೀರಲ್ಲಿ ತೊಳೆದಿಟ್ಕೊಳ್ಳೋಣ. ಈಗ ತೊಳೆದಂತಹ ಹೂಕೋಸನ್ನೆಲ್ಲ ನಾವು ಸಣ್ಣಗೆ ತುರಿದಿಟ್ಕೊಳ್ಳೋಣ. ಅಥವಾ ನಿಮ್ಮ ಹತ್ರ ಚಾಪರ್ ಇದ್ದರೆ ಈ ಚಾಪರಲ್ಲಿ ಸಹಿತ ನಾವು ಎಲ್ಲವನ್ನು ಹಾಕಿಬಿಟ್ಟು ಅದನ್ನು ಸಣ್ಣಕ್ಕೆ ಚಾಪ್ ಮಾಡಿ ಇಟ್ಕೊಳ್ಳೋಣ. ಇದನ್ನು ನಾವು ಒಂದು ಪಾತ್ರೆಗೆ ಹಾಕ್ಕೊಂಡು ಅದಕ್ಕೆ ರೆಡ್ ಚಿಲ್ಲಿ ಪೇಸ್ಟ್ ನಾವೇನು ಮಾಡಿ ಇಟ್ಕೊಂಡ್ವೋ ಅದನ್ನು ಹಾಕ್ಕೊಂಡು 1 ಸ್ಪೂನ್ನಷ್ಟು ಉಪ್ಪು ಸೇರಿಸ್ಕೊಳ್ಳೋಣ. 2-3 ಟೀ ಸ್ಪೂನ್ನಷ್ಟು ಸೋಯಾ ಸಾಸ್ ಹಾಕ್ಕೊಳ್ಳೋಣ. 1 ಟೀ ಸ್ಪೂನ್ನಷ್ಟು ಗ್ರೀನ್ ಚಿಲ್ಲಿ ಸಾಸ್ ಹಾಕ್ಕೊಂಡಿದ್ದೀನಿ. ಅರ್ಧ ಕಪ್ನಷ್ಟು ಟೊಮೆಟೊ ಸಾಸನ್ನ ಹಾಕ್ಕೊಳ್ಳೋಣ. ಮತ್ತು ಇದರ ಮೇಲೆ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಕೊಂಡು ಇದಕ್ಕೆ ಬೈಂಡಿಂಗಿಗೆ ಒಂದು 1/4 ಕಪ್ನಷ್ಟು ಕಡಲೆ ಹಿಟ್ಟು, ಆಮೇಲೆ 1/4 ಕಪ್ನಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸಿ ಎಲ್ಲವನ್ನು ಕಲಿಸ್ಕೊಳ್ಳಿ. ಇದು ಸ್ವಲ್ಪ ತೆಳು ಅಂತ ಅನಿಸಿದ್ರೆ ಇದಕ್ಕೆ 1 ಟೇಬಲ್ ಸ್ಪೂನ್ನಷ್ಟು ಕಾರ್ನ್ಫ್ಲೋರ್ನು ಹಾಕ್ಕೊಂಡು ಸೇರಿಸ್ಕೊಳ್ಳೋಣ. ಇದಕ್ಕೆ ನಾನು ನೀರು ಹಾಕೇ ಇಲ್ಲ ನೋಡಿ. ಈ ಥರ ಒಂದು ಉಂಡೆನ ಮಾಡಿಟ್ಕೊಳ್ಳಿ. ಒಂದು ಇಡ್ಲಿ ತಟ್ಟೆಗೆ ಸ್ವಲ್ಪ ಎಣ್ಣೆ ಹಾಕಿ ಅದನ್ನು ಸವರಿಟ್ಕೊಳ್ಳೋಣ. ಇಷ್ಟು ದಪ್ಪದ ಉಂಡೆ ತೊಗೊಂಡು ನಾವು ಇದನ್ನು ಪೂರ್ತಿ ತಟ್ಟಿಟ್ಕೊಂಡ್ಬಿಡೋಣ. ಇದನ್ನು ನಾವು 10-15 ನಿಮಿಷದ ತನಕ ಸ್ಟೀಮರಲ್ಲಿ ಆವಿಗೆ ಇಟ್ಬಿಡೋಣ. 10-15 ನಿಮಿಷ ಆದಮೇಲೆ ನಾವು ಅದನ್ನು ತೆಗೆದುಬಿಟ್ಟು ಒಂದು ಸ್ವಲ್ಪ ಹೊತ್ತು ಆರೋದಕ್ಕೆ ಬಿಟ್ಬಿಡೋಣ. ಆರಿದ ಮೇಲೆ ಒಂದು ಚಾಕುವಿಂದ ಚೆಕ್ ಮಾಡಿದ್ರೆ ನೋಡಿ ಇದು ಆಗಿದೆ. ಇದನ್ನು ನಾವು ಸುತ್ತಲೂ ಬಿಡಿಸ್ಕೊಂಡು ಒಂದು ತಟ್ಟೆಗೆ ಹಾಕ್ಕೊಳ್ಳೋಣ. ಇದನ್ನು ನಾವು ಸ್ಕ್ವೇರ್ ಪೀಸ್ ಆಗಿ ಕಟ್ ಮಾಡ್ಕೊಳ್ಳೋಣ. ಇದನ್ನು ನಾವು ಬೇಕಾದರೆ ಹಾಗೆ ಗೋಬಿ ಮಂಚೂರಿಗೆ ಎಲ್ಲ ಒಗ್ಗರಣೆ ಈರುಳ್ಳಿ ಎಲ್ಲ ಹಾಕಿ ಬಾಡಿಸ್ಕೊಳ್ಳೋ ಥರ ಡೈರೆಕ್ಟಾಗಿ ನಾವು ಇದನ್ನು ಹಾಕ್ಕೋಬೋದು. ಆದರೆ ಸ್ವಲ್ಪ ನಿಮಗೆ ಇದು ಗರಿ ಬೇಕು ಅನ್ನೋದಾದರೆ ಇದನ್ನು ಶಾಲೋ ಫ್ರೈ ಮಾಡ್ಕೊಳ್ಳೋಣ. ಸ್ಕ್ವೇರ್ ಶೇಪ್ ಇಷ್ಟ ಆದರೆ ಸ್ಕ್ವೇರ್ ಶೇಪಲ್ಲೇ ಶಾಲೋ ಫ್ರೈ ಮಾಡ್ಕೊಳ್ಳಿ. ನಮ್ಮನೆ ಮಕ್ಕಳಿಗೆ ರೌಂಡ್ ಶೇಪ್ ಅಲ್ಲಿ ಇಷ್ಟ ಇದ್ದಿದ್ದರಿಂದ ನಾನು ಇದನ್ನು ಉಂಡೆ ಮಾಡಿಟ್ಕೊಂಡು ಅದನ್ನು ಪಡ್ಡು ಬೇಯಿಸೋ ಕಲ್ಲಲ್ಲಿ ಇದನ್ನು ಗರ್ಗರಿಯಾಗಿ ನಾನು ಇದನ್ನು ಶಾಲೋ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಆರೋಗ್ಯಕರವಾದ ಮತ್ತು ಡಯಟ್ ಫ್ರೆಂಡ್ಲಿ ರೆಸಿಪಿ ಬೇಕು ಅಂತ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಂತರ ಬಾಣಲೆಗೆ ಸ್ವಲ್ಪ ಎಣ್ಣೆ, ಸಣ್ಣಗೆ ಹಚ್ಚಿರುವಂಥ ಬೆಳ್ಳುಳ್ಳಿ, ನಿಮಗೆ ಖಾರ ಜಾಸ್ತಿ ಇಷ್ಟ ಇದ್ದರೆ ಈ ಹಂತದಲ್ಲಿ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ನಾನು ಹಾಕ್ಕೊಳ್ತಿಲ್ಲ.
ಸಣ್ಣಗೆ ಹಚ್ಚಿರೋ ಈರುಳ್ಳಿ ಹಾಕಿ ಬಡಿಸ್ಕೊಳ್ಳಿ. ಸಣ್ಣಗೆ ಹಚ್ಚಿರೋ 1 ಕ್ಯಾಪ್ಸಿಕಮ್, ರುಚಿಗೆ ತಕ್ಕಷ್ಟು ಉಪ್ಪು. ಇಲ್ಲಿ ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ, ಯಾಕೆಂದರೆ ನಾವು ಆ ಗೋಬಿ ಬಾಲ್ಸಿಗೆ ಸಹಿತ ಉಪ್ಪು ಹಾಕ್ಕೊಂಡಿದ್ದೀವಿ ಮತ್ತು ಸಾಸ್ಗಳಲ್ಲೂ ಉಪ್ಪಿರೋದ್ರಿಂದ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ನಂತರ ಇದಕ್ಕೆ ಪೆಪ್ಪರ್ ಪೌಡರ್, ಸೋಯಾ ಸಾಸ್, ಟೊಮೆಟೊ ಕೆಚಪ್ ಮತ್ತು ಸ್ವಲ್ಪ ಚಿಲ್ಲಿ ಸಾಸ್ ಕೂಡ ಹಾಕ್ಕೊಂಡು ಎಲ್ಲವನ್ನು ಸೇರಿಸ್ಕೊಳ್ಳಿ. ಈ ಸಾಸು ಸ್ವಲ್ಪ ನೀರಾಗಿರೋದ್ರಿಂದ ಇದಕ್ಕೆ ನಾವು ಒಂದು ಬೌಲ್ಗೆ 1 ಟೇಬಲ್ ಸ್ಪೂನ್ನಷ್ಟು ಕಾರ್ನ್ಫ್ಲೋರ್ನ ಹಾಕಿ ಮತ್ತು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಒಂದು ಪೇಸ್ಟ್ ಮಾಡಿಕೊಂಡು ಈ ಪೇಸ್ಟನ್ನು ಮಾಡಿರೋ ಅಂಥ ಸಾಸ್ಗೆ ಹಾಕ್ಕೊಳ್ಳೋಣ. ಈ ಕಾರ್ನ್ಫ್ಲೋರ್ ಮಿಕ್ಸ್ಚರ್ ಹಾಕಿದ ತಕ್ಷಣ ನೋಡಿ ಈ ಸಾಸು ಸ್ವಲ್ಪ ಗಟ್ಟಿಯಾಯಿತು. ಈಗ ನಾವು ಮಾಡಿರೋ ಅಂಥ ಮಂಚೂರಿಯನ್ ಬಾಲ್ಸ್ನೆಲ್ಲ ಇದಕ್ಕೆ ಸೇರಿಸ್ಕೊಳ್ಳೋಣ. ಕೊನೆಗೆ ಕೊತ್ತಂಬರಿ ಸೊಪ್ಪು ಉದುರಿಸಿದ್ರೆ ಹೋಟೆಲ್ ಶೈಲಿಯ ಗೋಬಿ ಚಿಲ್ಲಿ ಅಥವಾ ಗೋಬಿ ಮಂಚೂರಿ ಹೋಟೆಲ್ಗಿಂತ ರುಚಿಯಾಗಿ ಆರೋಗ್ಯಕರವಾಗಿ ಮನೆಯಲ್ಲೇ ತಯಾರಾಗಿದೆ. ಡೀಪ್ ಫ್ರೈ ಮಾಡೋದಕ್ಕೆ ಸುಮಾರು ಹೊತ್ತು ಹಿಡಿಯುತ್ತೆ, ಆದರೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಿಮಗೆ ಬಹಳ ಬೇಗ ಆರೋಗ್ಯಕರವಾಗಿ ಸಿದ್ಧವಾಗುತ್ತೆ. ಖಂಡಿತ ಟ್ರೈ ಮಾಡಿ. ವಿಡಿಯೋ ಪೂರ್ತಿ ನೋಡಿದ್ದಕ್ಕೆ ಧನ್ಯವಾದ.